ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ಎಲ್ಲರಿಗೂ ಕೂಡ ಬಿಗ್ ಬಾಸ್ ಸ್ಟುಡಿಯೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯಾದಂತಹ ಸ್ವಾಗತ ಅಂತಾನೆ ಹೇಳ್ಬೋದು. ಇವತ್ತು ಹಳ್ಳಿ ಪವರ್ನ ಶೋನ ಪ್ರೋಮೋನು ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅದು ಕೂಡ ಎಲಿಮಿನೇಷನ್ಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿ ಇದೆ. ನಿನ್ನೆ ಅಷ್ಟೇ ಒಂದು ನಾಮಿನೇಷನ್ ಪ್ರಕ್ರಿಯೆಯನ್ನು ನಮ್ಮ ಅಕುಲ್ ಸರ್ ನಡೆಸಿದ್ರು ಅಂತಾನೆ ಹೇಳ್ಬೋದು. ಅದರಲ್ಲಿ ಯಾಶ್ಮಿಲ್ ಸ್ಕೈಲರ್ ಆಗಿರ್ಬೋದು, ಚಿನ್ಮಯ ಆಗಿರ್ಬೋದು, ಯುಕ್ತ ಆಗಿರ್ಬೋದು, ಅದರ ಜೊತೆಗೆ ಲಲಿತಾ ಮಾರ್ಗ್ರೇಟ್ ಅಂದರೆ ಮ್ಯಾಗಿ ಕೂಡ ಆಗಿರ್ಬೋದು. ಇವರೆಲ್ಲರೂ ಕೂಡ ಇವರ ಹೆಸರು ತುಂಬಾ ಕೇಳಿ ಬಂದಿರುವಂಥ ಕಾರಣ ಇವರು 4 ಜನರು ಕೂಡ ತುಂಬಾ ಡೇಂಜರ್ ಝೋನಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಹಾಗಾದರೆ ನಮ್ಮ ಹಳ್ಳಿ ಪವರ್ ಶೋನಿಂದ ಮೊದಲ ನಾಮಿನೇಷನಲ್ಲಿ ನಾಮಿನೇಟ್ ಆಗಿ ಈ ವಾರದ ಒಂದು ಎಲಿಮಿನೇಷನಿಂದ ಹೊರಗಡೆ ಬಂದಿದ್ದಾರೆ ಎನ್ನುವಂಥ ಮಾಹಿತಿ ಬಂದಿದೆ. ಅದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕೋಸ್ಕರ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕೊನೆವರೆಗೂ ನೋಡಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ನಿನ್ನೆ ಅಷ್ಟೇ ಒಂದು ನಾಮಿನೇಷನ್ ನಡೆಸಿದ್ರು. ಅಲ್ಲಿ ಲಲಿತಾಗೆ ಅಂದರೆ ಮ್ಯಾಗಿ, ಅದರ ಜೊತೆಗೆ ಯಾಶ್ಮಿಲ್ ಸ್ಕೈಲರ್ ಆಗಿರ್ಬೋದು, ಚಿನ್ಮಯ ಆಗಿರ್ಬೋದು, ಯುಕ್ತ ಆಗಿರ್ಬೋದು, ಈ 4 ಜನರ ಹೆಸರು ತುಂಬಾ ಅಂದರೆ ಎಲ್ಲ ಬೇರೆ ಹುಡುಗಿರು ಅಂದರೆ ಉಳಿದಿರುವಂತಹ 12 ಜನರು ಎಲ್ಲರೂ ಕೂಡ 2 ಹೆಸರುಗಳನ್ನು ತೆಗೆದುಕೊಂಡರು. ಅದರಲ್ಲಿ ಈ 4 ಜನರ ಹೆಸರು ತುಂಬಾ ಕೇಳಿ ಬಂತು. ಅದರಲ್ಲಿ ಕೂಡ ವಿಶೇಷವಾಗಿ ಮ್ಯಾಗಿ ಅಂದರೆ ಲಲಿತಾ, ಅದರ ಜೊತೆಗೆ ಯುಕ್ತ, ಇವರಿಬ್ಬರ ಹೆಸರು ಕೂಡ ಅತಿ ರಿಪೀಟೆಡ್ ಆಗಿ ಕೇಳಿ ಬಂತು. ಇವರಿಬ್ಬರು ಕೂಡ ಅತಿ ಹೆಚ್ಚು ಡೇಂಜರ್ ಝೋನಲ್ಲಿರುವಂಥ ಸ್ಪರ್ಧಿಗಳು. ಈಗ ನಮಗೆ ಬರ್ತಾ ಇರುವಂಥ ಮಾಹಿತಿ ಕನ್ಫರ್ಮ್ 100ಗೆ 100% ಕನ್ಫರ್ಮ್ ಇಲ್ಲ, 90% ಒಂದು ಕನ್ಫರ್ಮ್ ಇರುವಂಥ ಮಾಹಿತಿ ಏನಪ್ಪ ಅಂದರೆ ಅದರಲ್ಲಿ ಯುಕ್ತ ಹಾಗೆ ಯಾಶ್ ಮೆಲೋ ಸ್ಕೈಲರ್ ತುಂಬಾ ಡೇಂಜರ್ ಝೋನಲ್ಲಿರುವಂಥ ಇಬ್ಬರು ಸ್ಪರ್ಧಿಗಳು ಅಂತಲೇ ಹೇಳ್ಬೋದು. ಇದರಲ್ಲಿ ಇಬ್ಬರ ಪೈಕಿ ಒಬ್ಬರು ಹಳ್ಳಿ ಪವರ್ ಶೋನಿಂದ ಇವತ್ತು ಹೊರ ಬಂದಿದ್ದಾರೆ, ಅಂದರೆ ಎಲಿಮಿನೇಟ್ ಆಗಿದ್ದಾರೆ ಎನ್ನುವಂಥ ಮಾಹಿತಿ ಬರ್ತಾ ಇದೆ. ಅದರಲ್ಲೂ ಕೂಡ ವಿಶೇಷವಾಗಿ ನೋಡ್ತಾ ಹೋಗೋದಾದರೆ ಇವತ್ತಿನ ಎಪಿಸೋಡ್ನಲ್ಲಿ ಯುಕ್ತ ಅವರು ಎಲಿಮಿನೇಟ್ ಆಗ್ತಾರೆ ಎನ್ನುವಂತಹ ಮಾಹಿತಿಗಳು ಬರ್ತಾ ಇದ್ದಾವೆ. ಆದರೆ ಯಾವುದೇ ರೀತಿಯಾಗಿ ಕನ್ಫರ್ಮ್ ಮಾಹಿತಿ ಇನ್ನೂ ಬಂದಿಲ್ಲ. ಇವತ್ತಿನ ಒಂದು ಎಪಿಸೋಡ್ ಬರೋವರೆಗೂ ಕೂಡ ನಾವೆಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ. ಇದೇ ರೀತಿಯಾಗಿ ಹಳ್ಳಿ ಪವರ್ನ ಶೋನ ಪ್ರತಿಯೊಂದು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗಬೇಡಿ. ಪ್ರತಿಯೊಂದು ಪ್ರೋಮೋ ಆಗಿರ್ಬೋದು, ಅಪ್ಡೇಟ್ ಆಗಿರ್ಬೋದು, ಎಲಿಮಿನೇಷನ್ ಆಗಿರ್ಬೋದು, ವೋಟಿಂಗ್ ಎಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.